ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ ನ್ಯೂ ಲೇಟೆಸ್ಟ್ ಟಾಪಿಕ್ಸ್. ಸೊ ನಾನು ಈ ದಿನ BComನ 5th ಸೆಮಿಸ್ಟರ್ನ ವಿದ್ಯಾರ್ಥಿಗಳಿಗೆ ತುಂಬಾ ಯೂಸ್ಫುಲ್ ಆಗಿರೋ ವಿಡಿಯೋ ಬಂದಿದ್ದೀನಿ. ಅದೇನಪ್ಪ ಅಂತ ಅಂದರೆ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಆ್ಯಂಡ್ ಮಾರ್ಕೆಟ್ಸ್ ಫಸ್ಟ್. ಸೊ ಈ ಸಬ್ಜೆಕ್ಟ್ನ ಯಾರೆಲ್ಲ ತೊಗೊಂಡಿದ್ದೀರಾ ಅವರಿಗೆ ಈ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಾ ಈ ವಿಡಿಯೋ ಶುರು ಮಾಡ್ತೀನಿ. ಸೊ ಈ ವಿಡಿಯೋದಲ್ಲಿ ಏನೆಲ್ಲ ಕವರ್ ಮಾಡಿದ್ದೀನಿ ಅಂತ ನೋಡೋದಾದರೆ, ಸೊ ಇದು ಮೇನ್ಲಿ ಬಂದುಬಿಟ್ಟು ತುಮಕೂರು ಯೂನಿವರ್ಸಿಟಿಯ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಆಗಿರುತ್ತೆ. ಸೊ ಈ ಕ್ವಶನ್ ಪೇಪರು ಈಗ ಯಾರೆಲ್ಲ ಎಕ್ಸಾಮ್ನ ಬರೀತಾ ಇದ್ದೀರಾ ಸೊ ಅವರಿಗೆ ಇದೊಂದು ನಿಮ್ಮ ಸೀನಿಯರ್ಗಳು ಜಾನ್ವರಿ ಮತ್ತು ಫೆಬ್ರವರಿ 2025 ನಡೆದಿರುವಂಥ ಎಕ್ಸಾಮಿನೇಷನ್ ಪೇಪರ್ ಇದಾಗಿರುತ್ತೆ. ಸೊ ಈ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅದರ ಜೊತೆಗೆ ಸೊ ಇದರಲ್ಲಿ ಕೊಟ್ಟಿರುವಂತಹ ಎಲ್ಲ ಕ್ವಶನ್ಗಳಿಗೂ ಸಹ ನಾನು ಸೊಲ್ಯೂಷನ್ನ ಕೊಡ್ತೀನಿ. ಸೊ ಅಲ್ಲಿ ನಿಮಗೆ ಒಂದು ಬೆನಿಫಿಟ್ ಆಗುತ್ತೆ. ಆ್ಯಂಡ್ ದೆನ್ ಯಾವ ರೀತಿ ಬರಿಬೇಕು ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಬನ್ನಿ ಗೈಸ್, ಈ ವಿಡಿಯೋ ಶುರು ಮಾಡೋಣ. ಅದೇ ರೀತಿ ನಿಮ್ಮ ಫ್ರೆಂಡ್ಗಳಿಗೂ ಆದಷ್ಟು ಶೇರ್ ಮಾಡಿ, ಅವರಿಗೂ ಸಹ ಇನ್ಫಾರ್ಮೇಷನ್ ಸಿಗಲಿ ಅಂತ ಹೇಳ್ತಾ ಬನ್ನಿ ಗೈಸ್, ಈ ವಿಡಿಯೋ ಶುರು ಮಾಡೋಣ. ಸೊ ನೋಡಿ ಗೈಸ್, ಮೊದಲನೇದಾಗಿ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಆ್ಯಂಡ್ ಮಾರ್ಕೆಟ್ಸ್. ಸೊ ಇದನ್ನು ನಾವು FIM ಅಂತಲೂ ಸಹ ಕರಿತಾ ಇರ್ತೀವಿ. ಸೊ ಅದರಲ್ಲಿ ಮೊದಲನೇದಾಗಿ MCQ ಕ್ವಶನ್ಸ್ ಇರುತ್ತೆ. ಆ 6 MCQ ಕ್ವಶನ್ಸು ಯಾವ ರೀತಿ ಇದೆ ಅದನ್ನು ನೋಡೋಣ ಬನ್ನಿ. ಸೊ ಮೊದಲನೇದಾಗಿ ಫಸ್ಟ್ನೇ ಕ್ವಶನ್ನು, ಸೆಬಿ ವಾಸ್ ಎಸ್ಟಾಬ್ಲಿಷ್ಡ್ ಇನ್ ದ ಇಯರ್. ಅದಕ್ಕೆ ಆಪ್ಷನ್ ಕೊಟ್ಟಿದ್ದಾನೆ 1992, 1988, 1990, 1989. ಸೊ ಅಂದರೆ ಸೆಬಿ ಅನ್ನು ಡ್ಯಾಶ್ ವರ್ಷದಲ್ಲಿ ಸ್ಥಾಪಿಸಲಾಯಿತು. ಸೊ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಫಸ್ಟ್ನೇ ಆಪ್ಷನ್ನು 1992. ಸೊ 1992ನಲ್ಲಿ ಸೆಬಿನ ಎಸ್ಟಾಬ್ಲಿಷನ್ ಮಾಡಿದ್ದಾರೆ ಅಂತ ನಾವು ತಿಳ್ಕೊತಾ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ ಬನ್ನಿ. IPO ಸ್ಟ್ಯಾಂಡ್ ಫಾರ್ ಅಂದರೆ IPO ಅಂದರೆ ಏನು? ಅದಕ್ಕೆ ಆಪ್ಷನ್ ಕೊಟ್ಟಿದ್ದಾನೆ ನೋಡಿ. ಸೊ ಇನಿಷಿಯಲ್ ಪಬ್ಲಿಕ್ ಆಫರ್, ಸೆಕೆಂಡ್ ಆಪ್ಷನ್ ಇನಿಷಿಯಲ್ ಪಬ್ಲಿಕ್ ಆಪ್ಷನ್, ಥರ್ಡ್ ಆಪ್ಷನ್ ಇಂಡಿವಿಜುವಲ್ ಪಬ್ಲಿಕ್ ಆಫರ್, ಫೋರ್ತ್ ಆಪ್ಷನ್ ನನ್ ಆಫ್ ದಿಸ್. ಸೊ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಇನಿಷಿಯಲ್ ಪಬ್ಲಿಕ್ ಆಫರ್ ಇದಕ್ಕೆ ಆನ್ಸರ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಅಂದರೆ ಆರಂಭಿಕ ಸಾರ್ವಜನಿಕ ಕೊಡುಗೆ ಅಂತ IPO ಅಂದರೆ. ಸೊ ಕನ್ನಡದ ಬರೆಯೋರು ಕನ್ನಡದಲ್ಲೂ ಸಹ ಬರಿಬೋದು. ಬಟ್ ನನ್ನ ಅನಿಸಿಕೆ ಏನಪ್ಪ ಅಂತ ಅಂದರೆ, ಸೊ ನೀವು ಇಂಗ್ಲೀಷಲ್ಲೇ ಬರೆದ್ರೆ ಒಳ್ಳೆ ಗುಡ್ ಸ್ಕೋರ್ ಆಗುತ್ತೆ. ಸೊ ಬನ್ನಿ ನೆಕ್ಸ್ಟು ಕ್ವಶನ್ಗೆ ಹೋಗೋಣ. ಸೊ ನೋಡಿ, ಮೆಂಬರ್ ಆಫ್ ಸ್ಟಾಕ್ ಎಕ್ಸ್ಚೇಂಜ್ ಇಸ್ ಕಾಲ್ಡ್ ಅಂದರೆ ಸ್ಟಾಕ್ ಎಕ್ಸ್ಚೇಂಜ್ನ ಸದಸ್ಯರನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ. ಸೊ ಇದಕ್ಕೆ ಆಪ್ಷನ್ ನೋಡೋಣ. ಸ್ಟಾಕ್ ಬ್ರೋಕರ್, ಇನ್ವೆಸ್ಟರ್, ಇಶ್ಯೂಯರ್, ನನ್ ಆಫ್ ದಿಸ್. ಸೊ ಇದಕ್ಕೆ ಆನ್ಸರ್ ಬಂದುಬಿಟ್ರೆ ಸ್ಟಾಕ್ ಬ್ರೋಕರ್ ಅಂತ ಹೇಳ್ತೀವಿ. ಅಂದರೆ ಸ್ಟಾಕ್ನ ಎಕ್ಸ್ಚೇಂಜ್ ಮಾಡೋರನ್ನ ಸ್ಟಾಕ್ ಬ್ರೋಕರ್ ಅಂತ ನಾವು ಕರಿತೀವಿ. ಇನ್ನು ನೆಕ್ಸ್ಟ್ ಕ್ವಶನ್, ಎ ಡಿಪಾಸಿಟರಿ ಈಸ್ ಡ್ಯಾಶ್ ಅಂದರೆ ಒಂದು ಠೇವಣಿ ಡ್ಯಾಶ್ ಹಿಂಗೆ. ಸೊ ಅದ್ರ ಮೀನಿಂಗ್ನ ಕೇಳ್ತಾ ಇದ್ದಾರೆ ಅಷ್ಟೇ. ಸೊ ಏನಪ್ಪ ಅಂದರೆ ಆ್ಯನ್ ಎಲೆಕ್ಟ್ರಿಕ್ ಟ್ರಾನ್ಸ್ಫರ್ ಥ್ರೋ ಡಿಮೆಟೀರಿಯಲೈಸೇಷನ್. ಸೊ ಸೆಕೆಂಡ್ ಆಪ್ಷನ್ ಎ ಫಿಕ್ಸ್ಡ್ ಡೆಪಾಸಿಟ್ ಇನ್ ಬ್ಯಾಂಕ್, ಥರ್ಡ್ ಆಪ್ಷನ್ ಎ ಟ್ರಾನ್ಸ್ಫರ್ ಆಫ್ ಫಿಸಿಕಲ್ ಸೆಕ್ಯೂರಿಟೀಸ್. ಸೊ ನಾಲ್ಕನೇದು ಸರ್ವೈಲೆನ್ಸ್ ಆನ್ ಪ್ರೈಸ್ ಮ್ಯಾನಿಪ್ಯುಲೇಷನ್ ಅಂತ ಹೇಳ್ತೀವಿ. ಸೊ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಏನಪ್ಪ ಅಂತ ಅಂದರೆ ಹ್ಯಾನ್ ಎಲೆಕ್ಟ್ರಿಕ್ ಟ್ರಾನ್ಸ್ಫರ್ ಥ್ರೋ ಡಿಮೆಟೀರಿಯಲೈಸೇಷನ್ ಅಂದರೆ ಡಿಮೆಟೀರಿಯಲೈಸೇಷನ್ ಮೂಲಕ ಎಲೆಕ್ಟ್ರಾನಿಕ್ ವರ್ಗಾವಣೆ ಅಂತ ಹೇಳ್ತೀವಿ ಡೆಪಾಸಿಟರಿ ಅಂದರೆ. ಇನ್ನು ನೆಕ್ಸ್ಟ್ ಕ್ವಶನ್, ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸ್ ಆರ್ ಅಂದರೆ ಭವಿಷ್ಯ ಮತ್ತು ಆಯ್ಕೆಗಳು ಎಂದರೆ. ಸೊ ಅದಕ್ಕೆ ನಮಗೆ ಆಪ್ಷನ್ ಕೊಟ್ಟಿದ್ದಾರೆ ನೋಡಿ. ಡಿರೈವಿಟೀಸು, ಸ್ಪೆಕ್ಯುಲೇಟರ್ಸು, ಮನಿ ಲೆಂಡರ್ಸು, ಆರ್ಡಿನರಿ ಇನ್ವೆಸ್ಟರ್ಸು. ಸೊ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಡಿರೈವೇಟಿವ್ಸು ಅಂದರೆ ಹಣಕಾಸು ಉತ್ಪನ್ನಗಳನ್ನು ನಾವು ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ ಅಂತ ಕರಿತೀವಿ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ, ಕ್ಯಾಪಿಟಲ್ ಮಾರ್ಕೆಟ್ ಈಸ್ ಎ ಮಾರ್ಕೆಟ್ ಫಾರ್ ಡ್ಯಾಶ್ ಕ್ಯಾಪಿಟಲ್ ಅಂದರೆ ಬಂಡವಾಳ ಮಾರುಕಟ್ಟೆಯು ಡ್ಯಾಶ್ ಬಂಡವಾಳಕ್ಕೆ ಒಂದು ಮಾರುಕಟ್ಟೆಯಾಗಿದೆ ಅಂತ ನೋಡೋದಾದರೆ ಆಪ್ಷನ್ ಕೊಟ್ಟಿದ್ದಾರೆ. ಲಾಂಗ್ ಟರ್ಮ್ ಕ್ಯಾಪಿಟಲ್, ಶಾರ್ಟ್ ಟರ್ಮ್ ಕ್ಯಾಪಿಟಲ್, ವರ್ಕಿಂಗ್ ಕ್ಯಾಪಿಟಲ್, ಫಿಕ್ಸ್ಡ್ ಕ್ಯಾಪಿಟಲ್. ಸೊ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಂತ ಹೇಳ್ತೀವಿ. ಕ್ಯಾಪಿಟಲ್ ಮಾರ್ಕೆಟ್ ಈಸ್ ಆಲ್ಸೋ ಲಾಂಗ್ ಟರ್ಮ್ ಅಂತ ನಾವು ಹೇಳ್ತೀವಲ್ವಾ. ಸೊ ಅದಕ್ಕೆ ಇದು ಆನ್ಸರ್ ಆಗಿರುತ್ತೆ. ಸೊ ಇಷ್ಟು ಏನಿತ್ತಲ್ಲ ನಿಮಗೆ MCQ ಕ್ವಶನ್ನು. ಸೊ ಇದಕ್ಕೆ ಆನ್ಸರು ಕರೆಕ್ಟಾಗಿ ಇದೆಯಾ ಅಂತ ಹೇಳ್ಬಿಟ್ಟು ಒಂದು ಸಾರಿ ನೀವು ಚೆಕ್ ಮಾಡ್ಕೊಬೋದು. ಇದನ್ನ ಒಂದು ಸತಿ ಬೇಕಾದ್ರೆ ನೀವು ಸ್ಕ್ರೀನ್ಶಾಟ್ನೂ ಸಹ ನೀವು ತೊಗೊಂಡು ಮಡಿಕೊಬೋದು. ಓಕೆನಾ? ಸೊ ಇದು ನಿಮಗೆ MCQ ಕ್ವಶನ್ ಆಯಿತು. ಅದೇ ರೀತಿ ನಿಮಗೆ 2 ಮಾರ್ಕ್ಸಿಗೆ ಯಾವ ರೀತಿ ಕ್ವಶನ್ಸ್ ಕೊಟ್ಟಿದ್ದಾನೆ, ಸೊ ಅದನ್ನು ಯಾವ ರೀತಿ ಆನ್ಸರ್ ಮಾಡಬೇಕು ಅನ್ನೋದನ್ನು ಸಹ ವಿತ್ ಆನ್ಸರು ಸಹ ತಿಳಿಸ್ಕೊಡ್ತೀನಿ. ಸೊ ನೋಡಿ ಗಾಯ್ಸ್, ಮೊದಲೇದಾಗಿ ಸೆಕೆಂಡ್ ಅಂದರೆ 2 ಮಾರ್ಕ್ಸಿಗೆ ಫಸ್ಟ್ ಒಂದು ಡಿಫೈನ್ ಫಿನಾನ್ಷಿಯಲ್ ಅಸೆಟ್ ಅಂದರೆ ಹಣಕಾಸಿನ ಸ್ವತ್ತನ್ನು ವ್ಯಾಖ್ಯಾನಿಸಿ. ಸೊ ಅದಕ್ಕೆ ಆನ್ಸರ್ನ ನೋಡೋದಾದರೆ ಸಿಂಪಲಾಗಿ ತಿಳ್ಕೊಳ್ಳಿ. ಡಿಫೈನ್ ಫಿನಾನ್ಷಿಯಲ್ ಅಸೆಟ್. ಸೊ ಇಲ್ಲಿ A financial asset is an intangible asset
whose value is derived from a contractual claim such a share, bonds, ಡಿಬೆಂಚರ್ಸ್ ಆ್ಯಂಡ್ ಬ್ಯಾಂಕ್ ಡೆಪಾಸಿಟ್ಸ್. ಇದನ್ನ ನಾವು ಫಿನಾನ್ಷಿಯಲ್ ಅಸೆಟ್ ಅಂತ ಕರಿತೀವಿ. ಇದು ಮೀನಿಂಗ್ ಆಯಿತು. ಸೊ ಇದ್ರ ಜೊತೆಗೆ ಏನಪ್ಪ ಆ್ಯಡ್ ಮಾಡ್ತೀರಾ ಅಂತ ನೋಡೋದಾದರೆ, ಅಕಾರ್ಡಿಂಗ್ ಟು ಯಾವುದಾದ್ರು ಒಬ್ಬರು ಆಥರ್ನ ನೇಮ್ನ ಬರಿಬೇಕಾಗತ್ತೆ. ಅಂದರೆ ಆಥರ್ ಅಂತ ಅಂದರೆ ಅವಾಗ ಬರೆದಿರ್ತಾರಲ್ವ ಇದ್ರ ಬಗ್ಗೆ, ಫಿನಾನ್ಷಿಯಲ್ ಅಸೆಟ್ನ ಬಗ್ಗೆ, ಅವ್ರದ್ದು ಒಬ್ರದ್ದು ನೇಮ್ ಹಾಕ್ಬಿಟ್ಟು ತದನಂತರ ನೀವು ಇದನ್ನು ಆನ್ಸರ್ ಬರೆದ್ರೆ ನಿಮಗೆ 2 ಮಾರ್ಕ್ಸ್ ಆರಾಮಾಗಿ ಸಿಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋಣ. ಸೊ ವಾಟ್ ಡು ಯು ಮೀನ್ ಬೈ ಮನಿ ಮಾರ್ಕೆಟ್? ಸೊ ನಿಮಗೆ ಮನಿ ಮಾರ್ಕೆಟು, ಕ್ಯಾಪಿಟಲ್ ಮಾರ್ಕೆಟು, ಇದು ಡಿಫ್ರೆನ್ಸ್ಗಳು, ಸೊ ಮತ್ತು ಅದರ ಫ್ಯೂಚರ್ಸು, ಇಂಪಾರ್ಟೆನ್ಸ್ ಅವೆಲ್ಲ ನಿಮಗೆ ಕೇಳ್ತಾನೆ. ಸೊ ಅದನ್ನ ನೀವು ಕಂಪ್ಲೀಟಾಗಿ ನೋಡ್ಕೊಳ್ಳಿ. ಅಂದರೆ ಹಣದ ಮಾರುಕಟ್ಟೆ ಎಂದರೇನು, ಮನಿ ಮಾರ್ಕೆಟ್ ಮೀನಿಂಗ್ನ ಕೇಳ್ತಿದ್ದಾನೆ. ಸೊ ಇಷ್ಟನ್ನ ಬರಿಬೋದು, ಆರಾಮಾಗಿ ಈಸಿಯಾಗಿ ನೆನ್ಪಿಟ್ಕೊಬೋದು. ನೋಡಿ, ಮನಿ ಮಾರ್ಕೆಟ್ ಈಸ್ ಎ ಮಾರ್ಕೆಟ್ ಫಾರ್ ಶಾರ್ಟ್ ಟರ್ಮ್ ಫಂಡ್ ಶಾರ್ಟ್ ಟರ್ಮ್ ಫಂಡ್ ಡೀಲಿಂಗ್ ಇನ್ ಫಿನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ ಹ್ಯಾವಿಂಗ್ ಮೆಚುರಿಟಿ ಆಫ್ ಲೆಸ್ ದ್ಯಾನ್ 1 ಇಯರ್. ಇದನ್ನ ನಾವು ಮನಿ ಮಾರ್ಕೆಟ್ ಅಂತ ಕೇಳ್ತೀವಿ. ಕ್ಯಾಪಿಟಲ್ ಮಾರ್ಕೆಟ್ ಅಂದರೆ ಮೋರ್ ದೆನ್ 1 ಇಯರು, ಅದನ್ನು ನಾವು ಕ್ಯಾಪಿಟಲ್ ಮಾರ್ಕೆಟ್ ಅಂತ ಕರಿತೀವಿ. ಅಷ್ಟೇ ಸಿಂಪಲ್ಲು. ಇನ್ನು ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ಟ್ರೆಂಡಿಂಗ್ ಮೆಂಬರ್ಶಿಪ್? ಟ್ರೆಂಡಿಂಗ್ ಅಲ್ಲ, ಟ್ರೇಡಿಂಗ್. ಟ್ರೇಡಿಂಗ್ ಮೆಂಬರ್ಶಿಪ್ ಅಂದರೆ ವ್ಯಾಪಾರಿ ಸದಸ್ಯತ್ವ ಎಂದರೇನು? ಸೊ ಅದಕ್ಕೆ ಆನ್ಸರ್ ನೋಡೋಣ ಬನ್ನಿ. ಸೊ ಏನಪ್ಪ ಆನ್ಸರ್ ಅಂತ ನೋಡಿದರೆ, ವಾಟ್ ಈಸ್ ಟ್ರೇಡಿಂಗ್ ಮೆಂಬರ್ಶಿಪ್ ಅಂದರೆ ಈ ರೀತಿ ಆನ್ಸರ್ ಬರಿಬೋದು. ಟ್ರೇಡಿಂಗ್ ಮೆಂಬರ್ಶಿಪ್ ರೆಫರ್ಸ್ ಟು ದ ರೈಟ್ ಗ್ರಾಂಟೆಡ್ ಬೈ ಎ ಸ್ಟಾಕ್ ಎಕ್ಸ್ಚೇಂಜ್ ಟು ಎ ಬ್ರೋಕರ್ ಟು ಬೈ ಆ್ಯಂಡ್ ಸೆಲ್ ಸೆಕ್ಯೂರಿಟೀಸ್ ಆನ್ ಬಿಹಾಫ್ ಆಫ್ ಕ್ಲೈಂಟ್ಸ್. ಸೊ ಇದು ನಮಗೆ ಟ್ರೇಡಿಂಗ್ ಮೆಂಬರ್ಶಿಪ್ ಅಂತ ನಾವು ಕರಿತೀವಿ. ಸೊ ಇದಾಯ್ತಲ್ಲ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, ವಾಟ್ ಈಸ್ ಯೂನಿಟ್ ಬ್ಯಾಂಕ್? ಅಂದರೆ ಯೂನಿಟ್ ಬ್ಯಾಂಕ್ ಎಂದರೇನು? ಸೊ ಇದಕ್ಕೆ ಆನ್ಸರ್ ನೋಡೋಣ. ಸೊ ಯೂನಿಟ್ ಬ್ಯಾಂಕ್ ಅಂತ ಅಂದರೆ, ಎ ಯೂನಿಟ್ ಬ್ಯಾಂಕ್ ಈಸ್ ಎ ಬ್ಯಾಂಕಿಂಗ್ ಸಿಸ್ಟಮ್ ವೇರ್ ಎ ಸಿಂಗಲ್ ಬ್ಯಾಂಕ್ ಆಪರೇಟ್ ಫ್ರಮ್ 1 ಆಫೀಸ್ ಓನ್ಲಿ ವಿತೌಟ್ ಬ್ರಾಂಚಸ್. ಅಂದರೆ ಯೂನಿಟ್ ಬ್ಯಾಂಕ್ ಅಂತ ಅಂದರೆ ಲೈಕ್ ಈಗ ನಮಗೆ ಕೆನರಾ ಬ್ಯಾಂಕ್ ಅಂತ ಅಂದ್ಕೊಳ್ಳಿ, ಅದು ಒಂದೇ ಒಂದು ಬ್ರ್ಯಾಂಚನ್ನು ಇಟ್ಕೊಂಡು, ಅಂದರೆ ಈಗ ಬೆಂಗಳೂರಲ್ಲಿ ಇದೆಯಲ್ಲ ಹೆಡ್ ಕ್ವಾರ್ಟರು, ಅದೊಂದೇ ಏನಾದರೂ ಇದ್ದಿದ್ದರೆ ಅದನ್ನು ನಾವು ಯೂನಿಟ್ ಬ್ಯಾಂಕ್ ಅಂತ ಕರೀತಾ ಇದ್ದೋ. ಈಗ ಬಟ್ ಅದು ಯೂನಿವರ್ಸಲ್, ಅಂದರೆ ಒಂದು ದೇಶದಲ್ಲಿ ಅಥವಾ ಬೇರೆ ಬೇರೆ ದೇಶಗಳಲ್ಲಿ ಅದು ವಿಸ್ತಾಂತರ ಆಗಿದೆ, ಅದನ್ನು ನಾವು ಯೂನಿಟ್ ಬ್ಯಾಂಕ್ ಅಂತ ಅನ್ನಲ್ಲ. ಸೊ ಇಷ್ಟು ಮಾತ್ರ ನೆನಪಲ್ಲಿ ಇಟ್ಕೊಳ್ಳಿ. ಅಂದರೆ ಒಂದೇ ಒಂದು ಆಫೀಸ್ ಇರುತ್ತೆ, ಸೊ ಎಲ್ಲ ಕಡೆ ಬ್ಯಾಂಕ್ ಸಿಸ್ಟಮ್ನ ಒಳಗೊಂಡಿರುತ್ತಲ್ಲ, ಅದನ್ನು ನಾವು ಯೂನಿಟ್ ಬ್ಯಾಂಕ್ ಅಂತ ಕರಿತೀವಿ. ಇನ್ನು ನೆಕ್ಸ್ಟ್ ಕ್ವಶನ್, ಗಿವ್ ದ ಮೀನಿಂಗ್ ಆಫ್ ವೆಂಚರ್ ಕ್ಯಾಪಿಟಲ್ ಅಂದರೆ ಸಾಹಸೋದ್ಯಮ ಬಂಡವಾಳ ಎಂದರೇನು? ಸೊ ನೋಡಿ, ವೆಂಚರ್ ಕ್ಯಾಪಿಟಲ್ ಅಂತ ನೋಡೋದಾದರೆ, ಸೊ ವೆಂಚರ್ ಕ್ಯಾಪಿಟಲ್ ರೆಫರ್ಸ್ ಟು ಲಾಂಗ್ ಟರ್ಮ್ ಫೈನಾನ್ಸ್ ಪ್ರೊವೈಡೆಡ್ ಟು ನ್ಯೂ ಇನೋವೇಟಿವ್ ಆ್ಯಂಡ್ ಹೈ ರಿಸ್ಕ್ ಬಿಸ್ನೆಸ್ ಎಂಟರ್ಪ್ರೈಸಸ್ ಅಂತ ಹೇಳ್ತೀವಿ. ಇದನ್ನು ನಾವು ವೆಂಚರ್ ಕ್ಯಾಪಿಟಲ್ ಅಂತ ಹೇಳ್ತೀವಿ. ಸೊ ಈ ಮೀನಿಂಗ್ನು ನೀವು ಬರೆದ್ರೆ ಸೊ ಸಾಕಾಗುತ್ತೆ. ಸೊ ಇಷ್ಟು ನೀವು ನೋಡಿದ್ರಲ್ಲ, ಇದು ನಿಮಗೆ 2 ಮಾರ್ಕ್ಸಿಗಾದರೆ, ಅದೇ ರೀತಿ 4 ಮಾರ್ಕ್ಸಿಗೆ ಯಾವ ಥರ ಎಲ್ಲ ಕ್ವಶನ್ನ ಕೇಳಿದ್ದಾನೆ ನಿಮಗೆ ಓದ್ ಪೇಪರಲ್ಲಿ ಅಂತ ನೋಡೋದಾದರೆ, ನೋಡಿ ಅದರಲ್ಲಿ 4 ಮಾರ್ಕ್ಸಲ್ಲಿ ಫಸ್ಟ್ನೇ ಕ್ವಶನ್ನು, ಬ್ರೀಫ್ಲಿ ಎಕ್ಸ್ಪ್ಲೈನ್ ದ ಫ್ಯೂಚರ್ಸ್ ಆಫ್ ಇಂಡಿಯನ್ ಫಿನಾನ್ಷಿಯಲ್ ಸಿಸ್ಟಮ್ ಅಂದರೆ ಭಾರತೀಯ ಹಣಕಾಸು ವ್ಯವಸ್ಥೆಯ ವೈಶಿಷ್ಟ್ಯಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಸೊ ಅದರಲ್ಲಿ ನೋಡೋಣ ಬನ್ನಿ. ನಾನು ಈ ಇಂಡಿಯನ್ ಫಿನಾನ್ಷಿಯಲ್ ಸಿಸ್ಟಮ್ ಅಂತ ಐತಲ್ಲ, ಸೊ ಇದಕ್ಕೆ ನಾನು ಓನ್ಲಿ ಪಾಯಿಂಟ್ಸ್ನ ಕೊಟ್ಟಿದ್ದೀನಿ. ನೀವು ಬೇಕಾದರೆ ಅದಕ್ಕೆ ನೀವು ಆನ್ಸರ್ನ ಮಾಡ್ಕೊಬೋದು. ಓಕೆನಾ, ಎನಫ್. ನೋಡಿ, ಮೊದಲನೇದಾಗಿ ಫ್ಯೂಚರ್ಸ್ ಆಫ್ ಇಂಡಿಯನ್ ಫಿನಾನ್ಸ್ ಸಿಸ್ಟಮ್ ಅಂತ ನೋಡೋದಾದರೆ, ನಾನು ಇಲ್ಲಿ ಒಂದು 5 ಪಾಯಿಂಟ್ ತೊಗೊಂಡಿದ್ದೀನಿ. ಈ 5 ಪಾಯಿಂಟಿಗೆ ನೀವು ಜಸ್ಟ್ ಅದಕ್ಕೆ ಎಕ್ಸ್ಪ್ಲೇನ್ ಬೇಕಾದ್ರೆ ಹುಡಿಕೊಂಡು ಬರೀರಿ, ನಿಮಗೆ ಎನಫ್ ಸಾಕಾಗುತ್ತೆ. ಸೊ ಅದರಲ್ಲಿ ಫಸ್ಟ್ನೇ ಪಾಯಿಂಟು, ಪ್ರೆಸೆನ್ಸ್ ಆಫ್ ವೆಲ್ ಆರ್ಗನೈಸ್ಡ್ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್. ಸೆಕೆಂಡ್ ಆಪ್ಷನ್ ಅಲ್ಲ, ಪಾಯಿಂಟ್, ರೆಗ್ಯುಲೇಟೆಡ್ ಬೈ RBI ಆ್ಯಂಡ್ SEBI. ಸೊ ನೆಕ್ಸ್ಟು, ಅವೈಲಬಿಲಿಟಿ ಆಫ್ ವೇರಿಯಸ್ ಫಿನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸು. ಸೊ ನೆಕ್ಸ್ಟ್ ಪಾಯಿಂಟ್, ಸಪೋರ್ಟ್ಸ್ ಎಕನಾಮಿಕ್ ಡೆವಲಪ್ಮೆಂಟ್. ನೆಕ್ಸ್ಟು, ಇನ್ಕ್ಲೂಡ್ ಮನಿ ಮಾರ್ಕೆಟ್ ಆ್ಯಂಡ್ ಕ್ಯಾಪಿಟಲ್ ಮಾರ್ಕೆಟ್. ನೀವು ಇನ್ನೊಂದು ಮಾಡ್ಬೋದು, ನೀವು ನನ್ನಲ್ಲಿ ಕ್ವಶನ್ಸ್ ನೋಡ್ಕೋತಾ ಇರ್ತೀನಲ್ವ, ಅಂದರೆ ಕ್ವಶನ್ನ ನಾನಲ್ಲಿ ಡಿಕ್ಟೇಟ್ ಮಾಡ್ತಾ ಇರ್ತೀನಲ್ಲ, ಆಗ ನೀವು ಇದಕ್ಕೆ ಬಂದಿದ ತಕ್ಷಣ ನೀವು ಸ್ಕ್ರೀನ್ಶಾಟ್ನ ತೆಗೆದು ಮಾಡಿಕೊಂಡ್ರೆ ನಿಮಗೆ ಎಕ್ಸಾಮಿನೇಷನ್ ಇದು ಓದಬೇಕಾದ್ರೆ, ನಿಮಗೆ ಈ ರಿವಿಷನ್ ಮಾಡಬೇಕಾದ್ರೆ ಈ ಸ್ಕ್ರೀನ್ಶಾಟು ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಅದು ನಿಮ್ಗೆ ಬಿಟ್ಟಿದ್ದು. ಈ ಒಟ್ಟಾರೆಯಾಗಿ 5 ಪಾಯಿಂಟ್ ಆಗಿಬಿಟ್ಟು ನೀವು ಫ್ಯೂಚರ್ಸ್ನ ಎಕ್ಸ್ಪ್ಲೇನ್ ಮಾಡಿದ್ರೆ ನಿಮ್ಗೆ ಔಟ್ ಆಫ್ ಮಾರ್ಕ್ಸು ಸಿಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋಣ. ಸೊ ಬ್ರೀಫ್ಲಿ ಎಕ್ಸ್ಪ್ಲೈನ್ ದ ಫ್ಯೂಚರ್ಸ್ ಆಫ್ ಕ್ಯಾಪಿಟಲ್ ಮಾರ್ಕೆಟ್. ಅಲ್ಲಿ ಮನಿ ಮಾರ್ಕೆಟ್ ಬಂದಿತ್ತು, ಇಲ್ಲಿ ಕ್ಯಾಪಿಟಲ್ ಮಾರ್ಕೆಟ್ ಬಂದಿತ್ತು. ಅದೆಲ್ಲ ನೀವು ನೀಟಾಗಿ ಸಿಲೆಬಸ್ ಪ್ರಕಾರ ನೋಡ್ಕೊಳ್ಳಿ. ಅಂದರೆ ಬಂಡವಾಳ ಮಾರುಕಟ್ಟೆ ವೈಶಿಷ್ಟ್ಯಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಸೊ ಇಲ್ಲಿ ನೀವೇನು ಮಾಡ್ತೀರಾ ಅಂತ ನೋಡೋದಾದರೆ, 4 ಮಾರ್ಕ್ಸಿಗೆ ಬರೀಬೇಕಾದ್ರೆ ನಾನು ಇಲ್ಲಿ ಓನ್ಲಿ
ಬಟ್ ಪಾಯಿಂಟ್ ಮಾತ್ರ ಕೊಟ್ಟಿದ್ದೀನಿ, ನೀವು ಇಷ್ಟು ಮಾತ್ರ ತಿಳ್ಕೊಳ್ಳಿ. ಕ್ಯಾಪಿಟಲ್ ಮಾರ್ಕೆಟ್ ಅಂದರೆ ಮೀನಿಂಗ್ನ ನೀವು ಬರೆಯೋದ್ರೆ ನಿಮಗೆ ವೆಯ್ಟೇಜ್ ಆಫ್ ಮಾರ್ಕ್ಸು ಜಾಸ್ತಿ ಆಗುತ್ತೆ. ಸೊ ಏನಪ್ಪ ಬರೀತಾನೆ, ಕ್ಯಾಪಿಟಲ್ ಮಾರ್ಕೆಟ್ ಅಂದ್ರೇನು ಅದು ಮೀನಿಂಗ್ನ ಬರೀತೀರಾ, ತದನಂತರ ಈ ಪಾಯಿಂಟ್ಸ್ನ ಹಾಕ್ಬೋದು. ಇಲ್ಲ ನೀವು ಅಂದ್ಕೊಂಡಿರೋ ನೋಟ್ಸಲ್ಲಿ ಯಾವ್ದು ಪ್ರಿಪೇರ್ ಮಾಡ್ಕೊಂಡಿರ್ತೀರಲ್ಲ ಆ ಪಾಯಿಂಟ್ಸು ಸಹ ನೀವು ಹಾಕೊಂಡು ಬರಿಬೋದು. ಸೊ ಅದರಲ್ಲಿ ಫಸ್ಟ್ನೇ ಪಾಯಿಂಟು ಡೀಲ್ಸ್ ಇನ್ ಲಾಂಗ್ ಟರ್ಮ್ ಫಂಡ್ಸ್. ಸೆಕೆಂಡ್ ಪಾಯಿಂಟ್ ಹೆಲ್ಪ್ಸ್ ಕ್ಯಾಪಿಟಲ್ ಫಾರ್ಮೇಷನ್. ಥರ್ಡ್ ಪಾಯಿಂಟ್ ಇನ್ಕ್ಲೂಡ್ಸ್ ಪ್ರೈಮರಿ ಆ್ಯಂಡ್ ಸೆಕೆಂಡರಿ ಮಾರ್ಕೆಟ್ಸ್. ಫೋರ್ತ್ ಪಾಯಿಂಟ್ ಎನ್ಕರೇಜ್ ಇಂಡಸ್ಟ್ರಿಯಲ್ ಗ್ರೋತ್. ಸೊ ಇಷ್ಟು ನಮಗೆ ಕ್ಯಾಪಿಟಲ್ ಮಾರ್ಕೆಟಲ್ಲಿ ಬರುತ್ತೆ. ಸೊ ಇಷ್ಟು ನಿಮಗೆ ಫ್ಯೂಚರ್ಸ್ ಅಂತ ಹೇಳ್ಬೋದು. ಇದ್ರ ಜೊತೆಗೆ ಇನ್ನೂ ನಿಮಗೆ ಟೆಕ್ಸ್ಟ್ ಬುಕ್ಕನ್ನು ಅನಲೈಸ್ ಮಾಡಿದ್ರೆ ಇನ್ನೂ ತುಂಬ ಮೋರ್ ಇನ್ಫಾರ್ಮೇಷನ್ ಸಿಗುತ್ತೆ. ನನಗೋಸ್ಕರ ಇಷ್ಟು ಹಾಕ್ಬಿಟ್ಟು ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಬರೆದ್ರೆ ಎನಫ್ ಅಂತ ನಂಗೆ ಅನಿಸುತ್ತೆ. ಸೊ ಈ ರೀತಿನ ಬರೀಬೇಕು. ಇನ್ನು ನೆಕ್ಸ್ಟ್ ಕ್ವಶನ್ನು, ಬ್ರೀಫ್ಲಿ ಎಕ್ಸ್ಪ್ಲೈನ್ ಫ್ಯೂಚರ್ಸ್ ಆಫ್ ಪ್ರೈಮರಿ ಮಾರ್ಕೆಟ್. ಇಲ್ಲಿ ಪ್ರೈಮರಿ ಮಾರ್ಕೆಟು ಬರುತ್ತೆ, ಸೆಕೆಂಡರಿ ಮಾರ್ಕೆಟ್ ಬರುತ್ತೆ ನಮಗೆ ಸಿಲೆಬಸ್ಸಲ್ಲಿ. ಇವೆರಡೂ ಸಹ ಈಕ್ವಲೆಂಟ್ ನೋಡ್ಕೊಬೇಕಾಗತ್ತೆ. ಅಂದರೆ ಪ್ರಾಥಮಿಕ ಮಾರುಕಟ್ಟೆಯ ವೈಶಿಷ್ಟ್ಯಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಸೊ ನೋಡಿ ಏನಪ್ಪ ಕೊಟ್ಟಿದ್ದಾನೆ, ಅದಕ್ಕೆ ಆನ್ಸರ್ ಏನಿದೆಯಪ್ಪ ಅಂತ ನೋಡಿದ್ರೆ ಪ್ರೈಮರಿ ಮಾರ್ಕೆಟಲ್ಲಿ ನಾನು 4 ಪಾಯಿಂಟ್ನ ತೊಗೊಂಡಿದ್ದೀನಿ. ಸೊ ಅದು ಈಸಿಯಾಗಿದೆ. ಏನಪ್ಪ ಅಂತ ನೋಡಿದ್ರೆ ಫಸ್ಟ್ನೇ ಪಾಯಿಂಟು ನ್ಯೂ ಸೆಕ್ಯೂರಿಟೀಸ್ ಆರ್ ಇಶ್ಯೂಡ್. ನೆಕ್ಸ್ಟು ಎಲ್ಪ್ಸ್ ಕಂಪನೀಸ್ ರೈಸ್ ಫ್ರೆಶ್ ಕ್ಯಾಪಿಟಲ್. ಥರ್ಡ್ ಪಾಯಿಂಟ್ ಇನ್ಕ್ಲೂಡ್ IPO ಆ್ಯಂಡ್ FPO. ನೆಕ್ಸ್ಟು ನೋ ಡೈರೆಕ್ಟ್ ರೋಲ್ ಆಫ್ ಸ್ಟಾಕ್ ಎಕ್ಸ್ಚೇಂಜ್. ಸೊ ಇಷ್ಟು ಸಹ ನಿಮಗೆ ಪಾಯಿಂಟ್ ಆಗಿರುತ್ತೆ ಪ್ರೈಮರಿ ಮಾರ್ಕೆಟ್ಗೆ. ಸೊ ನಿಮಗೆ ಇನ್ನೊಂದು ಜಸ್ಟು ನೀವು ಇಲ್ಲಿ ಬರೀ ನಮಗೆ 5 ಕ್ವಶನ್ ಕೊಟ್ಟಿರ್ತಾರೆ, ಅದರಲ್ಲಿ 3 ಕ್ವಶನ್ ಮಾತ್ರ ಓದ್ಕೊಂಡು ಬಿಟ್ಬಿಡೋಣ ಅಂದ್ಕೊತೀರಾ. ಬಟ್ ಇದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಆಗಿರೋ ಕಾರಣ ಇದರಲ್ಲಿ ಯಾವುದು ಒಂದು ಕ್ವಶನ್ ಬಿಡದಲ್ಲೇ ಓದ್ಕೊಂಡ್ರೆ ನಿಮಗೆ ಪಾಸಿಂಗ್ ಮಾರ್ಕ್ಸಿಗೆ ಆರಾಮಾಗಿ ಓದ್ಕೊಬೋದು. ಸೊ ನೀವು ಅಟ್ಲೀಸ್ಟ್ ಒಂದು 2 ಚಾಪ್ಟರ್ ಓದ್ಕೊಂಡು ಈ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ಓದ್ಕೊಂಡ್ಬಿಟ್ರೆ ಎನಫ್, ನೀವು ಆರಾಮಾಗಿ ಪಾಸ್ ಆಗ್ತೀರಾ. ಸೊ ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋಣ. ಸೊ ನೋಡಿ, ಬ್ರೀಫ್ಲಿ ಎಕ್ಸ್ಪ್ಲೈನ್ ದ ಆಬ್ಜೆಕ್ಟಿವ್ಸ್ ಆಫ್ NSDL. ಓಕೆ, NSDLನ ಉದ್ದೇಶಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಸೊ ಇದರಲ್ಲಿ ನೋಡೋಣ. ಸೊ ಇದರಲ್ಲಿ ಈಸಿಯಾಗಿ ನಾನು 4 ಪಾಯಿಂಟ್ನ ಕೊಟ್ಟಿದ್ದೀನಿ. ಸೊ ಇಷ್ಟು ಬರೋದು ನೀವು ಎಕ್ಸ್ಪ್ಲೇನ್ ಮಾಡಿದ್ರೆ ಸಾಕಾಗುತ್ತೆ. ಮೊದಲನೇದಾಗಿ NSDL ಅಂದ್ರೇನು ಅದನ್ನ ಮೀನಿಂಗ್ನ ಅಥವಾ ಎಕ್ಸ್ಪ್ಲನೇಷನ್ನ ಬರೆದ್ಬಿಟ್ಟು ತದನಂತರ ಆಬ್ಜೆಕ್ಟಿವ್ಸ್ ಆಫ್ NSDL ಅಂತ ಹಾಕ್ಬಿಟ್ಟು ಈ 4 ಪಾಯಿಂಟ್ನ ಬರೆದು ಎಕ್ಸ್ಪ್ಲನೇಷನ್ನ ಕೊಡಿ. ಸೊ ಏನಪ್ಪ ಅಂತ ನೋಡೋದಾದರೆ, to provide electronic settlement of securities. First point. Second point, to eliminate risk of physical certificate. Third point, to ensure safety and speed. Fourth point, to reduce transaction cost. ಸೊ ಇದನ್ನು ಬೇಕಾದ್ರೆ ನೀವು ಸ್ಕ್ರೀನ್ಶಾಟ್ನ ತೆಗೆದು ಮಾಡಿಕೊಳ್ಳಿ, ನಿಮಗೆ ಯೂಸ್ಫುಲ್ ಆಗುತ್ತೆ. ಸೊ ಇನ್ನು ನೆಕ್ಸ್ಟ್ ಕ್ವಶನ್ನು ನೋಡಿ, ಬ್ರೀಫ್ಲಿ ಎಕ್ಸ್ಪ್ಲೈನ್ ಫಂಕ್ಷನ್ಸ್ ಆಫ್ ಎಕ್ಸಿಮ್ ಬ್ಯಾಂಕ್ಸ್ ಇನ್ ಇಂಡಿಯಾ. ಸೊ ಭಾರತದಲ್ಲಿನ ಎಕ್ಸಿಮ್ ಬ್ಯಾಂಕ್ಗಳ ಕಾರ್ಯಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಸೊ ನಿಮಗೆ ಒಂದು ಅಂದ್ಕೊಬೋದು, ನಮಗೆ SEBI ಕೊಡ್ತಾರೆ, RBI ಕೊಡ್ತಾರೆ, ಇಲ್ಲ SEBI ಕೊಡ್ತಾರೆ, ಓಕೆ, ಇಲ್ಲ ನಬಾರ್ಡ್ ಕೊಡ್ತಾರೆ, NSDL ಕೊಡ್ತಾರೆ, ಈ ರೀತಿ ಓದ್ಕೊಂಬಂದಿರ್ತೀವಿ. ಬಟ್ ನಮಗೆ ಎಕ್ಸಿಮ್ ಬ್ಯಾಂಕ್ ಅಂತ ನಮಗೆಲ್ಲೋ ಸಿಲೆಬಸ್ ಮೂಲಲ್ಲಿರುತ್ತೆ, ಅದನ್ನು ನಾವು ಓದಿರಲ್ಲ. ಸೊ ಆದ ಕಾರಣ ನಮಗೆ ಸಿಲೆಬಸ್ನ ಕವರ್ ಮಾಡಬೇಕಾದ್ರೆ ಅಟ್ಲೀಸ್ಟ್ ಅದನ್ನು ಕಣ್ಣಾಡಿಸ್ಕೊಂಡು ಹೋಗೋ ಜವಾಬ್ದಾರಿ ನಮ್ಮದಾಗಿರುತ್ತೆ. ಸೊ ಅದಕ್ಕೋಸ್ಕರ ಎಕ್ಸಿಮ್ ಬ್ಯಾಂಕ್ ಅಂತ ನಮ್ಗೆ ಗೊತ್ತೇ ಇಲ್ಲ. ನಾನು ಎಕ್ಸಾಮ್ ಬರೀಬೇಕಾದ್ರೆ ನೋಡ್ತಾ ಇದ್ದೀನಿ, ಎಕ್ಸಿಮ್ ಬ್ಯಾಂಕ್ ಅಂತ ಎಲ್ಲಿತ್ತು, ಸಿಲೆಬಸ್ಸಲ್ಲಿತ್ತು ಅಂದರೆ ಯಾವಾಗ ಎಕ್ಸಾಮ್ ಬಂದ ನಂತರ ನಾನು ನೋಡಿದ್ದು. ಸೊ ಅದಕ್ಕೋಸ್ಕರ ಸಿಲೆಬಸ್ ಅಟ್ಲೀಸ್ಟ್ ಒಂದು ಸತಿ ಕಣ್ಣಾಡಿಸಿ ಅದ್ರ ಬಗ್ಗೆ ಇನ್ಫಾರ್ಮೇಷನ್ನ ತಿಳ್ಕೊಂಡು ಗ್ಯಾದರ್ ಮಾಡಿ. ಸೊ ಅದಕ್ಕೋಸ್ಕರ ಜಸ್ಟ್ ಫಾರ್ ಒಂದು 5 ಮಿನಿಟ್ಸ್ ಅದಕ್ಕೋಸ್ಕರ ಒಂದೊಂದು ಟಾಪಿಕ್ ಮೇಲೆ ಸ್ಪೆಂಡ್ ಮಾಡಿದ್ರೆ ನಿಮ್ಗೆ ಅಟ್ಲೀಸ್ಟ್ ಒಂದು 3 ಡೇಸಲ್ಲಿ ಎಲ್ಲ ಸಿಲೆಬಸ್ಸು ಮುಗ್ದೋಗುತ್ತೆ. ಆಮೇಲೆ ರಿವಿಷನ್ ಪಾಯಿಂಟು, ಇಂಪಾರ್ಟೆಂಟು ಅವೆಲ್ಲ ನೋಡ್ಕೊಬೋದು. ಸೊ ಇದು ಈಗ ಎಕ್ಸಿಮ್ ಬ್ಯಾಂಕ್ ಅಂತ ನಂಗೆ ಗೊತ್ತೇ ಇರಲಿಲ್ಲ, ಅದನ್ನು ನೋಡ್ಕೊಳ್ಳೋಣ. ಅದರಲ್ಲಿ 4 ಪಾಯಿಂಟ್ನ ನಾನು ಪಾಯಿಂಟ್ ಮಾಡಿದ್ದೀನಿ ನೋಡಿ. ಪ್ರೊವೈಡ್ ಎಕ್ಸ್ಪೋರ್ಟ್ ಕ್ರೆಡಿಟ್ ಎಕ್ಸಿಮ್ ಬ್ಯಾಂಕ್ನ ಫಂಕ್ಷನ್ ಆಗಿರುತ್ತೆ, ಫಸ್ಟ್ನ ಪಾಯಿಂಟು. ಸೆಕೆಂಡ್ ಪಾಯಿಂಟು ಪ್ರಮೋಷನ್ ಫಾರಿನ್ ಟ್ರೇಡು. ಸೊ ಇದು ಪ್ರಮೋಟ್ ಮಾಡುತ್ತೆ. ನೆಕ್ಸ್ಟು ಥರ್ಡ್ ಪಾಯಿಂಟು ಆಫರ್ಸ್ ಅಡ್ವೈಸರಿ ಸರ್ವೀಸಸ್ಸು. ನೆಕ್ಸ್ಟು ಸಪೋರ್ಟ್ಸ್ ಇಂಡಿಯನ್ ಎಕ್ಸ್ಪೋರ್ಟ್ಸ್. ಸೊ ಇಷ್ಟು ನಮಗೆ ಫಂಕ್ಷನ್ಸು ಎಕ್ಸಿಮೈನ್ ಬ್ಯಾಂಕಿನಾಗಿರುತ್ತೆ. ಸೊ ಇಷ್ಟು ಸಹ ನಮಗೆ 4 ಮಾರ್ಕ್ಸಿಗಾದರೆ, ಇನ್ನು 12 ಮಾರ್ಕ್ಸಿಗಾಗುತ್ತೆ. 12 ಮಾರ್ಕ್ಸಲ್ಲೂ ಈ 5 ಕ್ವಶನ್ನ ಕಂಪ್ಲೀಟಾಗಿ ಇಂಪಾರ್ಟೆಂಟ್ ಅಂತಲೇ ಓದ್ಕೊಳ್ಳಿ, ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ನನ್ನ ಅನಿಸಿಕೆ ಏನಪ್ಪ ಅಂತ ಅಂದರೆ, ಸೊ ಇಲ್ಲಿ ಒಂದೊಂದು ಕ್ವಶನ್ನ ಕೊಟ್ಟಿದ್ದಾರಲ್ಲ, ಆ ಕ್ವಶನ್ಗೆ ಮೀನಿಂಗ್ನ ಬರೆದು ಅನಂತರ ಪಾಯಿಂಟ್ನ ಬರೆದು ಎಕ್ಸ್ಪ್ಲೇನ್ ಮಾಡಿದ್ರೆ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗಿ ಒಳ್ಳೆ ವೆಯ್ಟೇಜ್ ಆಫ್ ಮಾರ್ಕ್ಸು ಸಿಗುತ್ತೆ, ಅಷ್ಟೇ ನಾನು ಹೇಳೋದು. ಸೊ ನೆಕ್ಸ್ಟು 12 ಮಾರ್ಕ್ಸಲ್ಲಿ 12th ಮಾರ್ಕ್ಸಲ್ಲಿ ಫಸ್ಟ್ ಕ್ವಶನ್ನು ಅದರಲ್ಲಿ ಯಾವುದು, ಬ್ರೀಫ್ಲಿ
ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ ಇದನ್ನ. ಎಕ್ಸ್ಪ್ಲೈನ್ ದ ಫಂಕ್ಷನ್ಸ್ ಆಫ್ ಫಿನಾನ್ಷಿಯಲ್ ಇಂಟರ್ಮೀಡಿಯರೀಸ್ ಇನ್ ಇಂಡಿಯನ್ ಫಿನಾನ್ಷಿಯಲ್ ಸಿಸ್ಟಮ್. ಅಂದರೆ ಭಾರತೀಯ ಹಣಕಾಸು ವ್ಯವಸ್ಥೆಯಲ್ಲಿ ಹಣಕಾಸು ಮಧ್ಯವರ್ತಿಗಳ ಕಾರ್ಯಗಳನ್ನು ವಿವರಿಸಿ. ಅಂದರೆ ಮೊದಲನೇದಾಗಿ ನೀವು ಏನಪ್ಪ ಮಾಡ್ತೀರ ಅಂದರೆ ಫಿನಾನ್ಷಿಯಲ್ ಇಂಟರ್ಮೀಡಿಯರೀಸ್ ಅಂತ ಐತಲ್ಲ, ಇದ್ರ ಮೀನಿಂಗ್ನ ಬರೀಬೇಕಾಗುತ್ತೆ. ಮತ್ತು ಇಂಡಿಯನ್ ಫಿನಾನ್ಷಿಯಲ್ ಸಿಸ್ಟಮ್ನಲ್ಲಿ ಇದರ ಮೀನಿಂಗ್ನ ಬರೆದ್ಬಿಟ್ಟು ತದನಂತರ ಫಂಕ್ಷನ್ನ ನಾವು ಇಲ್ಲಿ ಪಾಯಿಂಟ್ಔಟ್ ಮಾಡಿಟ್ಟಿದ್ದೀನಿ. ಈ ಪಾಯಿಂಟ್ಸ್ನ ಬರೆದ್ಬಿಟ್ಟು ನೀವು ಇಲ್ಲಿ ಬರೀಬೇಕಾಗುತ್ತೆ. ಸೊ ನೋಡಿ, ನಾನು ಹೇಳ್ದೆ ಅದು ಮೀನಿಂಗ್ನ ಬರೆದ್ಬಿಟ್ಟು ಸ್ಟಾರ್ಟ್ ಮಾಡಬೇಕು ಅಂತ. ಬ್ರೋ ಅದು ಮೀನಿಂಗ್ ಯಾವ ಥರ ಇರುತ್ತೆ, ನಾನು ಓದೇ ಇರಲ್ಲ, ಯಾವ ಥರ ಬರೀಬೇಕು ಅಂತ ನೋಡೋದಾದ್ರೆ ಅದಕ್ಕೋಸ್ಕರ ನಾನಿಲ್ಲಿ ವಿತ್ ಸೊಲ್ಯೂಷನ್ ತಂದಿರೋದು, ವಿದ್ಯಾರ್ಥಿಗಳಿಗೆ ಇಂಪಾರ್ಟೆಂಟಾಗಿ ಗೊತ್ತಾಗಲಿ ಅಂತ. ಸೊ ಅದರಲ್ಲಿ ಫಸ್ಟ್ನೇದು ಅಂದರೆ ಫಿನಾನ್ಷಿಯಲ್ ಇಂಟರ್ಮೀಡಿಯರೀಸ್ ಅಂತ ಅಂದರೆ ಫಿನಾನ್ಷಿಯಲ್ ಇಂಟರ್ಮೀಡಿಯರೀಸ್ ಆ್ಯಕ್ಟ್ ಆ್ಯಸ್ ಎ ಲಿಂಕ್ ಬಿಟ್ವೀನ್ ಸೇವರ್ಸ್ ಆ್ಯಂಡ್ ಇನ್ವೆಸ್ಟರ್ಸು. ಓಕೆ, ಇವ್ರ ಮಧ್ಯೆ ಇರುವಂಥ ಒಂದು ಲಿಂಕ್. ಇನ್ನು ಫಿನಾನ್ಷಿಯಲ್ ಆರಾಮಾಗಿ ಬರೀಬೋದಲ್ಲ. ಸೊ ಇದಕ್ಕೆ ಫಂಕ್ಷನ್ಸ್ ಇದರಲ್ಲಿ ಫಿನಾನ್ಷಿಯಲ್ ಇಂಟರ್ಮೀಡಿಯರೀಸ್ ಅಂತ ಐತಲ್ಲ, ಇದಕ್ಕೆ ಫಂಕ್ಷನ್ಸ್ಗಳು ಯಾವ್ಯಾವ ಅಂತ ನೋಡೋದ್ರೆ ಪಾಯಿಂಟ್ ವೈಸ್ ಕೊಟ್ಟಿದ್ದೀನಿ. ಇದು ಅಟ್ಲೀಸ್ಟ್ ಒಂದು 10 ಪಾಯಿಂಟ್ ಇರಲಿ, ನಾನು ಬರೀ 6 ತೊಗೊಂಡಿರೋದು. ಅಂದರೆ ನನಗೆ ಜಸ್ಟ್ ಫಾರ್ ಇಲ್ಲಿ ಯಾರು ಪಾಸಿಂಗ್ ಆಗೋ ಸ್ಟೂಡೆಂಟ್ ಇರ್ತಾರಲ್ಲ ಅವ್ರಿಗೆ ಇದು ಯೂಸ್ಫುಲ್ ಆಗುತ್ತೆ. ಸೊ ನೋಡಿ, ಅದರಲ್ಲಿ ಫಸ್ಟ್ನೇ ಫಂಕ್ಷನ್ನು ಫಸ್ಟ್ ಪಾಯಿಂಟ್, ಮೊಬಿಲೈಸೇಷನ್ಸ್ ಆಫ್ ಸೇವಿಂಗ್ಸ್, ಅಲೋಕೇಶನ್ಸ್ ಆಫ್ ಫಂಡ್, ರಿಸ್ಕ್ ರಿಡಕ್ಷನ್, ಪ್ರೊವೈಡಿಂಗ್ ಲಿಕ್ವಿಡಿಟಿ, ಫೆಸಿಲಿಟೇಟಿಂಗ್ ಇನ್ವೆಸ್ಟ್ಮೆಂಟ್, ಪ್ರಮೋಟಿಂಗ್ ಎಕಾನಾಮಿಕ್ ಗ್ರೋತ್. ಸೊ ಇಷ್ಟು ನಮಗೆ ಫಿನಾನ್ಷಿಯಲ್ ಇಂಟರ್ಮೀಡಿಯರೀಸ್ ಇದಕ್ಕೆ ಫಂಕ್ಷನ್ಸ್ ಆಗುತ್ತೆ. ಸೊ ನೋಡೋದಲ್ಲ, ಇದು ನಮಗೆ 12 ಮಾರ್ಕ್ಸಲ್ಲಿ ಫಸ್ಟ್ನೇ ಕ್ವಶನ್ನು. ಸೊ ಇನ್ನು ಸೆಕೆಂಡ್ ಕ್ವಶನ್ನು, ಎಕ್ಸ್ಪ್ಲೈನ್ ದ ಫಂಕ್ಷನ್ಸ್ ಆಫ್ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಇನ್ ಇಂಡಿಯನ್ ಫಿನಾನ್ಷಿಯಲ್ ಮಾರ್ಕೆಟ್. ಅಂದರೆ ಭಾರತೀಯ ಹಣಕಾಸು ಮಾರುಕಟ್ಟೆಯಲ್ಲಿ ಹಣಕಾಸು ಸಂಸ್ಥೆಗಳ ಕಾರ್ಯಗಳನ್ನು ವಿವರಿಸಿ. ಅದ್ರ ಫಂಕ್ಷನ್ಸ್ನ ಎಕ್ಸ್ಪ್ಲೈನ್ ಮಾಡಿ ಅಂತ ಹೇಳಿದನಲ್ವಾ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ನ. ಸೊ ನೋಡಿ, ನಾನಿಲ್ಲಿ ಒಂದು 6 ಪಾಯಿಂಟ್ನ ತೊಗೊಂಡಿದ್ದೀನಿ. ಅದರಲ್ಲಿ ಫಸ್ಟ್ನೇ ಪಾಯಿಂಟು, ಪ್ರೊವೈಡ್ ಲಾಂಗ್ ಟರ್ಮ್ ಫೈನಾನ್ಸ್. ಸೊ ನೆಕ್ಸ್ಟ್, ಪ್ರಮೋಟ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್. ನೆಕ್ಸ್ಟ್, ಎನ್ಕರೇಜ್ ಸೇವಿಂಗ್ಸ್ ಆ್ಯಂಡ್ ಇನ್ವೆಸ್ಟ್ಮೆಂಟ್, ಸಪೋರ್ಟ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್, ಡೆವಲಪ್ ಕ್ಯಾಪಿಟಲ್ ಮಾರ್ಕೆಟ್. ನೆಕ್ಸ್ಟ್, ಎನ್ಶೂರ್ ಬ್ಯಾಲೆನ್ಸ್ಡ್ ರೀಜನಲ್ ಗ್ರೋತ್. ಸೊ ಇಷ್ಟು ನೀವು ಪಾಯಿಂಟ್ ಹಾಕ್ಬಿಟ್ಟು ಎಕ್ಸ್ಪ್ಲೇನ್ ಮಾಡಿದ್ರೆ ನಿಮಗೆ ಆರಾಮಾಗಿ ಸ್ಕೋರ್ ಆಗುತ್ತೆ. ಅಟ್ಲೀಸ್ಟ್ 7ರಿಂದ 8 ಮಾರ್ಕ್ಸ್ ಆರಾಮಾಗಿ ಬರುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ, ಎಕ್ಸ್ಪ್ಲೈನ್ ದ ಆಬ್ಜೆಕ್ಟಿವ್ಸ್ ಆಫ್ ಸೆಬಿ. ಇದು ನೀವೆಲ್ಲರೂ ಓದ್ಕೊಂಡಿರ್ತೀರ ಅಂತ ನಾನು ಅಂದ್ಕೋತೀನಿ. ಯಾಕೆ ಅಂತ ಅಂದರೆ ನಮಗೆ ಪಾಠ ಮಾಡ್ತಿರ್ತಾರೆ ಲೆಕ್ಚರರ್ಸು, ಅವರು ಒತ್ತಿ ಹೇಳಿರ್ತಾರೆ, ಸೆಬಿ ನೋಡ್ಕೊಳ್ರೋ, ನಬಾರ್ಡ್ ಓದ್ಕೊಳ್ರೋ, ಇಲ್ಲ NSDL ಓದ್ಕೊಳ್ರೋ. ಇವನ್ನೆಲ್ಲ ಮಸ್ಟಾಗಿ ನಬಾರ್ಡ್, ಸೆಡ್ಬಿ ಇನ್ನೊಂದು ಬರುತ್ತೆ, ಸೆಬಿ ಬೇರೆ ಸೆಡ್ಬಿ ಬೇರೆ. ಅದನ್ನು ನೋಡ್ಕೊಬೇಕಾಗುತ್ತೆ, ಅದು ನೋಡ್ಕೊಳ್ಳಿ. ಇರೋದು ಆಬ್ಜೆಕ್ಟಿವ್ಸ್ ಕೇಳಿದ್ದಾನೆ. ಸೊ ಮೊದಲನೇದಾಗಿ ಸೆಬಿ ಅಂದರೆ ಏನು, ಅದರ ಮೀನಿಂಗ್ನ ಅಥವಾ ಅದರ ಫುಲ್ ಫಾರ್ಮ್ನ ಬರೆದುಬಿಟ್ಟು ತದನಂತರ ಸ್ಟಾರ್ಟ್ ಮಾಡ್ಕೊಳ್ಳಿ. ಸೆಬಿ ಅಂತ ಬರೆದುಬಿಟ್ಟು ನಾನು ಒಂದು 5 ಪಾಯಿಂಟ್ನ ತೊಗೊಂಡಿದ್ದೀನಿ. ಇದಕ್ಕೆ ಇನ್ನೊಂದು 5 ಪಾಯಿಂಟ್ನ ಆ್ಯಡ್ ಮಾಡ್ಕೊಬೋದು ನೀವು. ಸೊ ಅದರಲ್ಲಿ ಫಸ್ಟ್ನೇ ಪಾಯಿಂಟು, ಪ್ರೊಟೆಕ್ಟ್ ಇನ್ವೆಸ್ಟರ್ಸ್ ಇಂಟ್ರೆಸ್ಟು, ಫಸ್ಟ್ ಆಬ್ಜೆಕ್ಟು. ಸೆಕೆಂಡ್ ಆಬ್ಜೆಕ್ಟು, ರೆಗ್ಯುಲೇಟ್ ಸ್ಟಾಕ್ ಎಕ್ಸ್ಚೇಂಜ್. ಥರ್ಡ್ ಪಾಯಿಂಟ್, ಪ್ರಿವೆಂಟ್ ಅನ್ಫೇರ್ ಟ್ರೇಡ್ ಪ್ರಾಕ್ಟೀಸಸ್. ಫೋರ್ತ್ ಪಾಯಿಂಟ್, ಪ್ರಮೋಟ್ ಆರ್ಡರ್ಲಿ ಡೆವಲಪ್ಮೆಂಟ್ ಆಫ್ ಸೆಕ್ಯೂರಿಟೀಸ್ ಮಾರ್ಕೆಟ್. ಫಿಫ್ತು, ಎನ್ಶೂರ್ ಟ್ರಾನ್ಸ್ಪರೆನ್ಸಿ, ತುಂಬ ಟ್ರಾನ್ಸ್ಪರೆನ್ಸಿ ಮೇಂಟೈನ್ ಮಾಡುತ್ತೆ ಸೆಬಿ. ಇದು ಆಬ್ಜೆಕ್ಟಿವ್ಸ್ ಆಯಿತು. ಸೊ ಇದು ಸೆಬಿ ಬಗ್ಗೆ ಆಯಿತು. ಇನ್ನು ಅದೇ ರೀತಿ ನೆಕ್ಸ್ಟ್ ನಬಾರ್ಡ್. ಸೊ ಇದನ್ನು ಆವಾಗಲೇ ಹೇಳಿದೆ. ಸೊ ನೋಡಿ, ರೋಲ್ ಆ್ಯಂಡ್ ಫಂಕ್ಷನ್ಸ್ ಎರಡೂ ಸಹ ಬರೀಬೇಕಾಗುತ್ತೆ ನಬಾರ್ಡ್ಗೆ. ಸೊ ನಬಾರ್ಡ್ನ ಪಾತ್ರ ಮತ್ತು ಕಾರ್ಯಗಳನ್ನು ವಿವರಿಸಿ. ಮೊದಲನೇದಾಗಿ ನಬಾರ್ಡ್ ಅಂದರೆ ಏನು ಅದನ್ನ ಫುಲ್ ಫಾರ್ಮ್ನ ಬರೆದುಬಿಡಿ, ತದನಂತರ ರೋಲು ಫಂಕ್ಷನ್ಸು. ಸೊ ಇದು ನೋಡ್ಕೊಳ್ಳಿ. ಅಂದರೆ ನಬಾರ್ಡ್ ಅಂದರೆ ಇದು ಅಫೆಕ್ಟ್ಸ್ ಇನ್ಸ್ಟಿಟ್ಯೂಷನ್ಸ್ ಆಫ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್. ಸೊ ಅದಕ್ಕೋಸ್ಕರ ಫಂಕ್ಷನ್ಸ್ ಇದಾಗುತ್ತೆ. ಬಟ್ ಇಲ್ಲಿ ರೋಲು ಆದರೆ ಈ ಥರ ಬರೋದಿಲ್ಲ. ಅಂದರೆ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ಗೋಸ್ಕರ ಇದು ರೋಲ್ ಮಾಡುತ್ತೆ. ಬಟ್ ಇದಕ್ಕೆ ಇನ್ನೊಂದೆರಡು ಪಾಯಿಂಟ್ ಆ್ಯಡ್ ಆಗ್ತವೆ. ನೀವು ಬೇಕಾದ್ರೆ ನೋಟ್ಸು ಅಥವಾ ನೀವು ChatGPT, ಐ ಥಿಂಕ್ ಗೂಗಲ್ ಬೇಕಾದ್ರೆ ಹುಡ್ಕೊಬೋದು, ನಿಮ್ಗೆ ಅಲ್ಲಿ ಸಿಗುತ್ತೆ. ರೋಲು ಇದು ಜಸ್ಟ್ ಫಾರ್ ಒಂದು ಲೈನಲ್ಲಿ ಕೊಟ್ಟಿದ್ದೀನಿ ಅರ್ಥ ಆಗಲಿ ಅಂತ. ನಬಾರ್ಡ್ ಈಸ್ ದ ಅಫೆಕ್ಟ್ಸ್ ಇನ್ಸ್ಟಿಟ್ಯೂಷನ್ ಫಾರ್ ಅಗ್ರಿಕಲ್ಚರಲ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್. ಇದು ರೋಲ್ ಆದರೆ ಅದು ಫಂಕ್ಷನ್ಸ್. ಅದರಲ್ಲಿ 5 ಪಾಯಿಂಟ್ ತೊಗೊಂಡಿದ್ದೀನಿ. ಸೊ ಫಸ್ಟ್ ಪಾಯಿಂಟ್, ಕ್ರೆಡಿಟ್ ಫಾರ್ ಅಗ್ರಿಕಲ್ಚರ್. ಸೆಕೆಂಡ್ ಪಾಯಿಂಟ್, ರೀಫೈನಾನ್ಸ್ ಆಫ್ ಬ್ಯಾಂಕ್ಸ್. ಥರ್ಡ್ ಪಾಯಿಂಟ್, ಡೆವಲಪ್ಮೆಂಟ್ ಆಫ್ ರೂರಲ್ ಇನ್ಫ್ರಾಸ್ಟ್ರಕ್ಚರ್. ಫೋರ್ತ್ ಪಾಯಿಂಟ್, ಸೂಪರ್ವಿಷನ್ ಆಫ್ ಕೋಆಪರೇಟಿವ್ ಬ್ಯಾಂಕ್ಸ್. ಫಿಫ್ತ್ ಪಾಯಿಂಟ್,
ಪಾಲಿಸಿ ಪ್ಲ್ಯಾನಿಂಗ್. ಸೊ ಇದು ನಮಗೆ ಫಂಕ್ಷನ್ಸ್ ಆಫ್ ನಬಾರ್ಡ್. ಇನ್ನು ಅದೇ ರೀತಿ ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, ಎಕ್ಸ್ಪ್ಲೈನ್ ದ ಕ್ಯಾರೆಕ್ಟರಿಸ್ಟಿಕ್ ಫ್ಯೂಚರ್ಸ್ ಆಫ್ ಮ್ಯೂಚುವಲ್ ಫಂಡ್ಸ್, ಅಂದರೆ ಪರಸ್ಪರ ನಿಧಿಗಳ ಗುಣಲಕ್ಷಣಗಳನ್ನು ವಿವರಿಸಿ. ಸೊ ಫ್ಯೂಚರ್ಸ್ ಮ್ಯೂಚುವಲ್ ಫಂಡ್ ಅಂದರೆ ಕ್ಯಾರೆಕ್ಟರಿಸ್ಟಿಕ್ಸ್ ಅಂದರೂ ಒಂದೇ, ಫ್ಯೂಚರ್ಸ್ ಅಂದರೂ ಒಂದೇ. ಸೊ ಇಷ್ಟಾಯಿತು. ಸೊ ಇವೆರಡೂ ಸಹ ಒಂದೇ, ಅಥವಾ ನೇಚರ್ ಅಂದ್ರೂ ಫ್ಯೂಚರ್ಸ್ಗೆ ಬರುತ್ತೆ. ಮ್ಯೂಚುವಲ್ ಫಂಡ್ ಬಗ್ಗೆ ಬರೀಬೇಕು. ಇಲ್ಲೇನು ಮಾಡ್ತೀರಾ ಅಂತ ಅಂದರೆ, ಮೊದಲನೇದಾಗಿ ಮ್ಯೂಚುವಲ್ ಫಂಡ್ ಅಂದರೆ ಏನು, ಅದರ ಮೀನಿಂಗ್ನ ಬರೀಬೇಕಾಗುತ್ತೆ. ತದನಂತರ ಈ ಪಾಯಿಂಟ್ಸ್ 6 ಪಾಯಿಂಟ್ನ ಕೊಟ್ಟಿದ್ದೀನಿ, ಎನಫ್. ಇಷ್ಟು ಬರೆದ್ರೆ ಸಾಕಾಗುತ್ತೆ. ಇಲ್ಲ ಇದಕ್ಕೊಂದು 4 ಪಾಯಿಂಟ್ ಕೊಟ್ಟು ನೀವು ಬರೆದ್ರೆ ಒಳ್ಳೆ ಸ್ಕೋರ್ ಮಾಡ್ತೀರಾ ನೀವು. ಅದರಲ್ಲಿ ನಾನು ಅಶ್ಯೂರೆನ್ಸ್ ಕೊಡ್ತೀನಿ. ಅದರಲ್ಲಿ ಫಸ್ಟ್ ಪಾಯಿಂಟ್ ನೋಡೋದಾದರೆ ಪ್ರೊಫೆಷನಲ್ ಮ್ಯಾನೇಜ್ಮೆಂಟ್, ಸೆಕೆಂಡ್ ಪಾಯಿಂಟ್ ಡೈವರ್ಸಿಫಿಕೇಷನ್ಸ್ ಆಫ್ ರಿಸ್ಕ್, ಮೂರನೇ ಪಾಯಿಂಟ್ ಲಿಕ್ವಿಡಿಟಿ, ಫೋರ್ತ್ ಪಾಯಿಂಟ್ ಸ್ಮಾಲ್ ಇನ್ವೆಸ್ಟ್ಮೆಂಟ್ ಆಪ್ಷನ್, ಫಿಫ್ತ್ ಪಾಯಿಂಟ್ ಟ್ರಾನ್ಸ್ಪರೆನ್ಸಿ, ಸಿಕ್ಸ್ ಪಾಯಿಂಟ್ ರೆಗ್ಯುಲೇಟೆಡ್ ಬೈ ಸೆಬಿ. ಓಕೆ, ಇಷ್ಟು ನೋಡೋದ್ರಲ್ಲ, ಇದು ನಿಮಗೆ ಮ್ಯೂಚುವಲ್ ಪಾಯಿಂಟ್ನ ಕ್ಯಾರೆಕ್ಟರಿಸ್ಟಿಕ್ಸ್ ಅಥವಾ ನೇಚರು, ಫ್ಯೂಚರ್ಸು ಇವೆಲ್ಲ ಸಹ ಒಂದೇ ಆಗಿರುತ್ತೆ. ಸೊ ಮ್ಯೂಚುವಲ್ ಫಂಡು. ಸೊ ಇಷ್ಟು ನೋಡ್ಕೊಂಡ್ರಲ್ಲ, ಇಷ್ಟಲಿಗೆ ನಮ್ಮ ಯಾವುದು FIM ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಆ್ಯಂಡ್ ಮಾರ್ಕೆಟ್ ಅಂತ ಏನಿದೆಯಲ್ಲ, ಸಿ ಪೇಪರ್ಗೆ ಸಂಬಂಧಪಟ್ಟಂಗೆ ಇತ್ತು. ಸೊ ನಾನು ಆನ್ಸರ್ ಕೊಡ್ತಿಲ್ಲ, ತುಂಬ ಲೆಂತಿ ಆಗ್ತಿದೆ ವಿಡಿಯೋ, ಬಟ್ ಕೊಡಲೇಬೇಕು ಅನ್ನೋ ಒಂದು ದೃಢ ನಿರ್ಧಾರದಿಂದ ನಾನು ವಿತ್ ಸೊಲ್ಯೂಷನು ಸಹ ಕೊಡ್ತಾಯಿದ್ದೀನಿ. ಪ್ರಾಬ್ಲಮೆಟಿಕ್ ಏನು ಮಾಡೋಕ್ಕಾಗೋದಿಲ್ಲ. ಯಾಕಪ್ಪ ಪ್ರಾಬ್ಲಮೆಟಿಕ್ಕು ನಾನು ಇದೇ ಥರ ಕೊಡ್ತೀನಿ ಅಂತ ಹೋದರೆ ಹುಡುಗರು ಅದಕ್ಕೋಸ್ಕರನೇ ಜಸ್ಟ್ ಫಾರ್ ಅಂದರೆ ಟು ಸ್ಪೂನ್ ಟು ಲೈಕ್ ಜಸ್ಟ್ ಅವ್ರಿಗೆ ಕೊಟ್ಟಿದ ತಕ್ಷಣ ತಿನ್ನೋ ಥರ ಇರುತ್ತೆ. ಬಟ್ ಪ್ರಾಬ್ಲಮೆಟಿಕ್ ಅಂತ ಅಂದರೆ ನಿಮ್ಮ ಲೆಕ್ಚರರ್ಸ್ಗಳು ಇಲ್ಲ ನಿಮ್ಮ ಸರ್ಗಳು ಅದು ಅವರದೇ ಆದಂಥ ಒಂದು ಮೆಥಡ್ನ ಬಳಸಿರ್ತಾರೆ. ಅದಕ್ಕೆ ಅವ್ರಿಗೆ ಧಕ್ಕೆ ಪಡೋದು ಬೇಡ. ಬಟ್ ಥಿಯರಿ ಹೆಂಗೆ ಬೇಕಾದ್ರೂ ಬರಿಬೋದು, ಅದು ನಮ್ಮ ಇಷ್ಟ ಅಂತ ಹೇಳ್ಕೊತ. ಸೊ ನಾನು ವಿತ್ ಆನ್ಸರು ಸಹ ಕೊಡ್ತಾಯಿದ್ದೀನಿ, ನಿಮಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಈ ವಿಡಿಯೋದಲ್ಲಿ ಒಂದು ಕ್ವಶನ್ನು ಸಹ ಸ್ಕಿಪ್ ಮಾಡ್ದಂಗೆ ನೋಡಿಕೊಂಡು ನೀವು ನೋಟ್ಸ್ನ ಮಾಡಿಕೊಂಡು ಅದಂತರ ನೀವು ಎಕ್ಸಾಮ್ನ ಬರೆಯಬೋದು. ಸೊ ನಿಮಗೆ ಆರಾಮಾಗಿ 2-3 ಅಂದರೆ ನೀವು ಅಟ್ಲೀಸ್ಟ್ 2 ಚಾಪ್ಟರ್ ಓದ್ಕೊಂಡಿದ್ದೀನಿ, ತದನಂತರ ಇಂಪಾರ್ಟೆಂಟ್ 2 ಚಾಪ್ಟರ್ ಓದಿದ್ದೀನಿ. ಅದರಲ್ಲಿ ನಾನು ಇವೆಲ್ಲ ಕ್ವಶನ್ನು ನಾನು ರಿವಿಷನ್ ಮಾಡಿದ್ದೀನಿ ಅಂತ ಹೇಳ್ಕೊಂಡ್ರೆ ನೀವು ಆರಾಮಾಗಿ ಸ್ಕೋರ್ ಮಾಡ್ಬೋದು. ಇನ್ನೂ ಒಂದು ಈ ವಿದ್ಯಾರ್ಥಿಗಳಿಗೆ ಕಿವಿ ಮಾತೇನಪ್ಪ ಅಂತ ಅಂದರೆ, ನೀವು ಒಂದು ಕ್ವಶನು ಸಹ ಖಾಲಿ ಬಿಡಬೇಡಿ. ಯಾಕಪ್ಪ ಅಂತ ಅಂದರೆ ಅಟ್ಲೀಸ್ಟ್ ಅದರಲ್ಲಿ 2 ಮಾರ್ಕ್ಸ್ ಆದರೂ ಕೊಟ್ಟರೆ ನೀವು ಆರಾಮಾಗಿ ಪಾಸ್ ಆಗ್ತೀರಾ. ಸೊ ಅದರಲ್ಲಿ ನೀವು ಅಟ್ಲೀಸ್ಟ್ ಇಷ್ಟು ಕ್ವಶನಲ್ಲಿ ಯಾವುದು ಗೊತ್ತಿಲ್ಲ ಅಂತ ಅಂದ್ರೂ ನೀವೇನಪ್ಪ ಮಾಡ್ತೀರಾ ಅಂದರೆ ಅಟ್ಲೀಸ್ಟ್ ಆ ರಿಲೇಟೆಡ್ ಇದರಲ್ಲಿ ಗೊತ್ತಿರೋದು ಯಾವ್ದಾರ ಒಂದು ಬರೆದ್ಬಿಟ್ಟು ಬನ್ನಿ. ಅಟ್ಲೀಸ್ಟ್ ನಿಮಗೆ 3 ಮಾರ್ಕ್ಸ್ ಆದರೂ ಕೊಟ್ಟರು ಆರಾಮಾಗಿ ಪಾಸ್ ಆಗ್ತೀರಾ. ಪಾಸ್ ಮಾಡೋಕ್ಕೇನು ಜಾಸ್ತಿ ಮಾರ್ಕ್ಸ್ ಬೇಕಾಗಿಲ್ಲ, 23 ಮಾರ್ಕ್ಸ್ ಸಾಕಾಗುತ್ತೆ, ಅಥವಾ 24 ಮಾರ್ಕ್ಸ್ NEP ಬ್ಯಾಚಿಗೆ. SCP ಬ್ಯಾಚಿಗೆ ಅದು ಸಪ್ರೇಟ್ ಆಗಿರುತ್ತೆ. ಸೊ ಅವರಿಗೂ ಮಿನಿಮಮ್ 35-36 ಅಷ್ಟೇ ಇರುತ್ತೆ. ಓಕೆ, ಇಷ್ಟಂತ ಹೇಳ್ತಾ ಥ್ಯಾಂಕ್ ಯು ಗೈಸ್, ಬಾಯ್, ಸಿ ಯು ನೆಕ್ಸ್ಟ್ ವಿಡಿಯೋಲಿ ಸಿಗೋಣ.